ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಹುನಿರೀಕ್ಷಿತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಈಗ 3,300ಕ್ಕೂ ಅಧಿಕವಾಗಿರತಕ್ಕಂಥ ಹುದ್ದೆಗಳಿಗೆ ಒಂದು ಕಾಲ್ ಫಾರ್ಮನ್ನು ಮಾಡಲಾಗಿದೆ. ಮೊದಲಿನ ಥರ ಈ ಒಂದು ಪ್ರೊಸೀಜರ್ ಇರೋದಿಲ್ಲ. ಈ ಒಂದು ಎಕ್ಸಾಮ್ ವಿಧಾನದಲ್ಲಿ, ಪರೀಕ್ಷಾ ವಿಧಾನದಲ್ಲಿ ತುಂಬಾ ಬದಲಾವಣೆಯನ್ನು ಮಾಡಲಾಗಿದೆ. ನೋಟಿಫಿಕೇಷನನ್ನು KEA ಇಲಾಖೆಯವರು ನಡೆಸ್ತಾ ಇರೋದರಿಂದ ಇದರಲ್ಲಿ ತುಂಬಾ ಬದಲಾವಣೆಗಳನ್ನು ಮಾಡಿದ್ದಾರೆ. ಹಾಗಾದರೆ ಆ ಒಂದು ಪರೀಕ್ಷಾ ವಿಧಾನದಲ್ಲಿ ಇರತಕ್ಕಂಥ ಬದಲಾವಣೆ ಏನು, ಈ ಒಂದು ಎಷ್ಟೆಷ್ಟು ಪೋಸ್ಟ್ಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗ್ತಾ ಇದೆ, ಹಾಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಇದಕ್ಕೆ ಇರತಕ್ಕಂಥ ಸಿಲೆಬಸ್ ಏನು, ಹಾಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ಅಂತ ಇದೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿರವರ ಕಚೇರಿ, ಕಾರ್ಲ್ಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು 5/6/2026 ಈ ಒಂದು ನೋಟಿಫಿಕೇಷನನ್ನು, ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು PDF ತುಂಬಾ ಲೆಂದಿ ಆಗಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂತಹದ್ದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ಈ ಒಂದು PDF ನಿಮಗೆ ಬೇಕಾದರೆ ಇಲಾಖಾ ವೆಬ್ಸೈಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ನೀವು ಜಾಯ್ನ್ ಆಗಿ ಇದನ್ನು ಸಂಪೂರ್ಣವಾಗಿ ಓದಿ ಮಾಹಿತಿಯನ್ನು ತಿಳ್ಕೊಬೋದು. ನೋಡಿ, ಅಧಿಸೂಚನೆ ಅಂತ ಇದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವಂತಹ 3,395 ಹುದ್ದೆಗಳಿಗೆ ಈಗ ಕಾಲ್ ಫಾರ್ಮನ್ನು ಮಾಡಲಾಗಿದೆ. ನೋಡಿ, ದಿನಾಂಕ 13/4/2026 ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳ ನೇರ ನೇಮಕಾತಿಯಲ್ಲಿನ ವಿಧಾನ ಮತ್ತು ಅರ್ಹತೆಯನ್ನು ಪರಿಷ್ಕರಿಸಿದ ಅನ್ವಯ ಹಾಗೂ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಹೈದರಾಬಾದ್ ಕರ್ನಾಟಕಕ್ಕೆ ನೇಮಕಾತಿಯಲ್ಲಿ ಮೀಸಲಾದ, ಅಂದರೆ ಈ ಒಂದು ಇಷ್ಟು ಇರತಕ್ಕಂಥ ಪೊಲೀಸ್ ಇಲಾಖೆಯ ಹುದ್ದೆಗಳಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿರುವಂತಹ ನೇಮಕಾತಿಯನ್ನು ಒಳಗೊಂಡು ಆದೇಶ 2013 ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ, ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ ಈ ನಿಯಮಗಳನ್ನು ಒಳಗೊಂಡು ಈ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೆ ದಿನಾಂಕ 13/5/2026 ಒಳಪಟ್ಟಿರುವ ಸರ್ಕಾರದ ತಿದ್ದುಪಡಿ ಆದೇಶ ದಿನಾಂಕ 18/5/2026 ಸರ್ಕಾರದ ನಡವಳಿ ದಿನಾಂಕ 22/5/2026 ಹಾಗೂ ಸರ್ಕಾರದ ಸೇರ್ಪಡೆ ಆದೇಶ ದಿನಾಂಕ 25/5/2026 ದಿನಾಂಕಗಳ ಅನ್ವಯ ತಿಳಿಯಪಡಿಸಿದ ನಿಯಮಗಳಿಗೆ ಮತ್ತು ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು ಪ್ರಕಟಿಸುತ್ತಾ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಲಾಗುತ್ತೆ ಅಂತ ನೋಡೋದಾದರೆ, ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಇರುವ ಹುದ್ದೆಗಳ ವಿವರ ಅಂತ ಇದೆ. ನೋಡಿ, ಹುದ್ದೆಯ ವಿವರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಒಂದು ಕಾಲ್ ಫಾರ್ಮನ್ನು ಮಾಡಲಾಗ್ತಾ ಇದೆ. ವೇತನ ಅಂದರೆ ನಿಮಗೆ ಸ್ಯಾಲರಿಯನ್ನು ನೋಡೋದಾದರೆ ಬೇಸಿಕ್ 37,500ರಿಂದ 76,100ರವರೆಗೆ ಈ ಒಂದು ಹುದ್ದೆಗೆ ನಿಮಗೆ ವೇತನವನ್ನು ನೀಡಲಾಗುತ್ತೆ. ನೋಡಿ, ಇಲ್ಲಿ ನೇರ ಪುರುಷ ಅಂದರೆ ಪುರುಷರಿಗೆ 2,226 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಹಾಗೆ ಮಹಿಳೆಯರಿಗೆ 755 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಇದರಲ್ಲಿ ಸೇವಾ ನಿರತ ಪುರುಷ ಹುದ್ದೆಗಳು ಅಂದರೆ ಇನ್ ಸರ್ವಿಸಲ್ಲಿರ್ತಕ್ಕಂಥ ಆಲ್ರೆಡಿ ಪೊಲೀಸ್ ಕೆಲಸವನ್ನು ಮಾಡ್ತಾ ಇರುವಂತಹ ಪುರುಷ ಅಭ್ಯರ್ಥಿಗಳಿಗೆ 257 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಹಾಗೆ ಸೇವಾ ನಿರತ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 82 ಹುದ್ದೆಗಳನ್ನು ಮೀಸಲನ್ನು ಇಡಲಾಗಿದೆ. ಹಾಗೆ ಇಲ್ಲಿ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೂ ಕೂಡ 35 ಪೋಸ್ಟ್ಗಳನ್ನು ಮೀಸಲಿಡಲಾಗುವಂತಹ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಒಟ್ಟು ನಿಮಗೆ 3,395 ಹುದ್ದೆಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ಇನ್ನು ಮಿಕ್ಕುಳಿದಂಥ ಹುದ್ದೆಗಳಿಗೆ ಕೂಡ ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ಸ್ಟಡಿಯನ್ನು ಕಂಟಿನ್ಯೂವನ್ನು ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿಂದ ನಿಮಗೆ ಮುಂದೆ ಸಿರೀಸಲ್ಲೇ ಆ ಒಂದು ವೇಳಾಪಟ್ಟಿಯ ಪ್ರಕಾರ ಎಲ್ಲ ಹುದ್ದೆಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ನೋಡಿ, ಇದಕ್ಕೆ ಇರುವಂತಹ ಕ್ವಾಲಿಫಿಕೇಷನ್ ಏನಂತಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ, ಅಂದರೆ ನೀವು ಸೆಕೆಂಡ್ PUCಯನ್ನು ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟನ್ನು ಕೊಟ್ಟಿದ್ದಾರೆ. ನೋಡಿ, ಇದರ ಪ್ರಕಾರ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂದರೆ ನೀವು ಈಗ ತಾನೇ PUCಯನ್ನು ಮುಗಿಸಿ, ಅಂದರೆ ಈ 2026ರಲ್ಲಿ PUC ಮುಗಿಸಿರುವಂತಹ ಅಭ್ಯರ್ಥಿಗಳು
ನಿಮಗೇನಾದರೂ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದರೆ, ನೀವು ರಿಸಲ್ಟ್ ಬಂದಿಲ್ಲ ಅಂತಂದರೆ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಅರ್ಹತೆಯನ್ನು ಪಡೆದಿರೋದಿಲ್ಲ. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕು. ಅಂದರೆ ನೀವು ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ನೀವು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು. ಆಗ ಮಾತ್ರ ಈ ಒಂದು ಪೋಸ್ಟಿಗೆ ನೀವು ಎಲಿಜಿಬಲ್ ಆಗಿರ್ತಾರೆ ಎನ್ನುವಂತಹ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ನೀವು ಇವಾಗ ಸೆಕೆಂಡ್ PUC ಎಕ್ಸಾಮ್ ಬರೆದು ನಿಮ್ಮದಿನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ನೀವು ಎಲಿಜಿಬಲ್ ಇರುವುದಿಲ್ಲ. ನೋಡಿ, ಇಲ್ಲಿ ಇನ್ನೂ ಒಂದು ಬದಲಾವಣೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಅದನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಅಧಿಸೂಚನೆ ಸಂಖ್ಯೆ 43/7/2020 ಅನ್ವಯ ದಿನಾಂಕ 5/3/21 ಅನ್ವಯ ಕನ್ನಡ ಭಾಷಾ ಪರೀಕ್ಷೆಗಾಗಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ 102/2022 ದಿನಾಂಕ 24/3/2025 ಅನ್ವಯ ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡತಕ್ಕದ್ದು ಎಂದು ಆದೇಶಿಸಲಾಗಿರುತ್ತದೆ. ಈ ಒಂದು ನೋಟಿಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೋಡಿ, ಕಳೆದ ವರ್ಷಗಳಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಪೊಲೀಸ್ ಎಕ್ಸಾಮ್ಗಳಿಗೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾ ಇದ್ದಿಲ್ಲ. ಆದರೆ ಈ ಒಂದು ನೋಟಿಫಿಕೇಷನನ್ನು KEA ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಈ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕಂಪಲ್ಸರಿಯಾಗಿ ಪಾಸ್ ಮಾಡಿರಬೇಕು. ಅಂದರೆ ನೀವು SD FD ಎಕ್ಸಾಮ್ ಬರೆಯುವಾಗ ನೀವೇನಾದರೂ ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಒಂದು ಸಲನೂ ನಾನು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿಲ್ಲ, ಅದನ್ನು ಪಾಸ್ ಮಾಡಿಲ್ಲ ಅಂದರೂ ಕೂಡ ನೀವು SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಅಭ್ಯಾಸ ಮಾಡಿದರೆ, ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ನಿಮಗೆ ಇಂಗ್ಲೀಷ್ ಇರುತ್ತೆ, ಕನ್ನಡ ಮೀಡಿಯಮ್ ಆಗಿದ್ದರೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಈ ರೀತಿಯಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿ ಪ್ರಥಮ ಭಾಷೆಯನ್ನಾಗಿ ಕನ್ನಡವನ್ನು ನೀವೇನಾದರೂ ಸ್ಟಡಿ ಮಾಡಿದರೆ ಅಂಥವರಿಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಇಲ್ಲ ಅಂತಂದರೆ ನೀವು ಕಂಪಲ್ಸರಿಯಾಗಿ ಈ ಒಂದು ಪರೀಕ್ಷೆಯನ್ನು ಬರೆಯುವುದಕ್ಕಿಂತ ಮುಂಚೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡೋದು ಕಡ್ಡಾಯ ಆಗಿರುತ್ತೆ ಅನ್ನೋದು ಈ ಒಂದು ಎಕ್ಸಾಮಲ್ಲಿ ಹೊಸದಾಗಿ ತಂದಿರುವಂತಹ ಒಂದು ಬದಲಾವಣೆಯಾಗಿರುತ್ತೆ. ಇದು ಮಹತ್ವದ ಬದಲಾವಣೆಯಾಗಿರುತ್ತೆ. 10th ನೀವು ಇಂಗ್ಲೀಷ್ ಮೀಡಿಯಮ್ ಓದಿ PUC ಅಥವಾ ಡಿಗ್ರಿಯಲ್ಲಿ ನೀವು PUCಯಲ್ಲಿ ಏನಾದರೂ ಕನ್ನಡ ಎಕ್ಸಾಮನ್ನು ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಓದಿದ್ರೂ ಕೂಡ ನಿಮಗೆ ಇದರಿಂದ ವಿನಾಯಿತಿ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಕಂಪಲ್ಸರಿಯಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಹಾಗಾಗಿ ಇದು KEA ಕಡೆಯಿಂದ ಇರುವಂತಹ ಒಂದು ಮಹತ್ವದ ನಿರ್ಧಾರ. ಯಾಕಂದರೆ ಇದನ್ನು KSP ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಾ ಇಲ್ಲ, KEA ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋದು ಕಂಪಲ್ಸರಿ ಆಗಿರುತ್ತೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಅಂದರೆ ನಿಮಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026 ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ನಿಮಗೆ ಜುಲೈ 3ನೇ ತಾರೀಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನನ್ನು ಬೇಗ ಹಾಕಿ. ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ. ಯಾಕಂದರೆ ಈ 2 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಆಗಿರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಕೊನೆಯ ದಿನಗಳಲ್ಲಿ ನಿಮಗೆ ಸರ್ವರ್ ಬ್ಯುಸಿ ಬರುವಂತಹ ಸಮಸ್ಯೆ ಇರುತ್ತೆ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಅಪ್ಲಿಕೇಶನನ್ನು ಹಾಕಿಬಿಡಿ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಆ ಒಂದು ಫೀಸನ್ನು ಪೇ ಮಾಡೋದಕ್ಕೆ. ಇಲ್ಲಿ ಫೀಸನ್ನು ನೋಡೋದಾದರೆ ನೋಡಿ, ಅಪ್ಲಿಕೇಶನ್ ಫೀಸ್ ಬಂದು ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತದೆ. ಸಾಮಾನ್ಯ, ಅರ್ಹತೆ ಮತ್ತು ಇತರೆ ವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಇವರಿಗೆ 750 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳನ್ನು ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಸಲಕ್ಕೆ ಕಂಪೇರ್ ಮಾಡಿದರೆ ಈ ಬಾರಿ ಈ ಒಂದು ಅಪ್ಲಿಕೇಶನ್ ಫೀಸನ್ನು ಜಾಸ್ತಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಲಿಖಿತ ಪರೀಕ್ಷಾ ವಿಧಾನ ಅಂದರೆ ನಿಮಗೆ
ಆಫ್ಲೈನ್ ಮೋಡಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆ ಪತ್ರಿಕೆಯ ಪಠ್ಯಕ್ರಮವನ್ನು ನೋಡೋದಾದರೆ ನೋಡಿ, ಮೊದಲು ನಿಮಗೆ GK ಆ ಒಂದು ಸಾಮಾನ್ಯ ವಿಜ್ಞಾನದ ಪೇಪರ್ ಇರುತ್ತೆ, ಸಾಮಾನ್ಯ ಜ್ಞಾನ ಪೇಪರ್ ಇರುತ್ತೆ. ಇದರಲ್ಲಿ ನಿಮಗೆ ಸಾಮಾನ್ಯ ವಿಜ್ಞಾನ ಇನ್ಕ್ಲೂಡ್ ಆಗಿರುತ್ತೆ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಅಧ್ಯಯನ, ಈ ಎಲ್ಲ ಟಾಪಿಕ್ಗಳನ್ನು ಒಳಗೊಂಡು ನಿಮಗೆ 100 ಕ್ವಶನ್ಗಳಿಗೆ 100 ಮಾರ್ಕ್ಸನ್ನು ನಿಗದಿಪಡಿಸಲಾಗಿರುತ್ತೆ. ನಿಮಗೆ ಇಲ್ಲಿ ಬಂದು 90 ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿರುತ್ತೆ. ನೋಡಿ, ಇಲ್ಲಿದೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಒಂದು ವೇಳಾಪಟ್ಟಿ, ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ, ಕಡ್ಡಾಯ ಕನ್ನಡ ಇದನ್ನು ಕಂಪಲ್ಸರಿಯಾಗಿ ಬರೀಬೇಕಾಗಿರುತ್ತೆ. ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅವರು 2/8/2026 ನಿಮಗೆ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸಮಯ ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೆ ನಿಮಗೆ ಈ ಒಂದು ಎಕ್ಸಾಮನ್ನು 2ನೇ ತಾರೀಕು ನಡೆಸಲಾಗುತ್ತೆ. ಹಾಗೆ ನಂತರದಲ್ಲಿ ತಿಳಿಸಲಾಗುವುದು ಅಂದರೆ ಅದಕ್ಕೆ ಇರತಕ್ಕಂಥ ಸಬ್ಜೆಕ್ಟ್ ಏನು, ಆ ಒಂದು ಪ್ಯಾಟರ್ನ್ ಏನಿರುತ್ತೆ ಅನ್ನೋದನ್ನು ನಂತರದ ದಿನಗಳಲ್ಲಿ ತಿಳಿಸಲಾಗುವುದು ಅಂತೇಳಿ ನೀಡಿದ್ದಾರೆ. ಇದಿಷ್ಟು ನಿಮಗೆ ಆ ಒಂದು ಪೊಲೀಸ್ ಇಲಾಖೆಯಲ್ಲಿ KEA ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರುವಂತಹ ಬದಲಾವಣೆಗಳು, ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಇದರಲ್ಲಿ ಏನೇನು ಮಹತ್ವದ ಬದಲಾವಣೆಗಳನ್ನು ಮಾಡಿದ್ದಾರೆ, ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿ. ಇನ್ನುಳಿದಂತೆ ಕಾಲಕ್ಕೆ ತಕ್ಕಂತೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಗೌರ್ಮೆಂಟ್ 56,000 ಹುದ್ದೆಗಳನ್ನು ಏನು ನೇಮಕಾತಿ ಮಾಡ್ತೀವಿ ಅಂತ ಕೊಟ್ಟಿದ್ರು, ಆ ಒಂದು ಪ್ರೊಸೀಜರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಸ್ಟಡಿ ನಿರಂತರವಾಗಿರಲಿ, ಯಾವುದೇ ರೀತಿಯಾದಂಥ ನೆಪ ಎಳೆದೇ ಚೆನ್ನಾಗಿ ಸ್ಟಡಿ ಮಾಡಿ ಆ ಒಂದು ಕೆಲಸವನ್ನು ನೀವು ಗಿಟ್ಟಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.